ನಮಸ್ತೆ ವೀಕ್ಷಕರೇ. ಹುಡುಗಿಯರನ್ನು ಹೇಗೆ ಒಲಿಸಿಕೊಳ್ಳಬೇಕು, ಇದಕ್ಕೆ ಚಾಣಕ್ಯ ನೀತಿ ಏನು ಹೇಳುತ್ತಾರೆ ಗೊತ್ತಾ? ಹುಡುಗಿಯರ ಮನಸ್ಸನ್ನು ತಿಳಿದುಕೊಳ್ಳುವುದು ಮತ್ತು ಗೆಲ್ಲುವುದು ಅಷ್ಟು ಸುಲಭವಲ್ಲ. ಎಂತಹ ಪುರುಷರಿಗೆ ಹುಡುಗಿಯರು ಹೆಚ್ಚು ಆಕರ್ಷಿತರಾಗುತ್ತಾರೆ ಎಂಬುದನ್ನು ಚಾಣಕ್ಯರು ಹಲವಾರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಚಾಣಕ್ಯರು ಹೇಳಿದ 7 ಸೂತ್ರಗಳು ಇಲ್ಲಿವೆ. ಹಾಗಾದರೆ ಚಾಣಕ್ಯರು ತಿಳಿಸಿದ ಆ 7 ಸೂತ್ರಗಳನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಭಾರತ ದೇಶ ಕಂಡ ಮಹಾಬುದ್ಧಿವಂತರಲ್ಲಿ ಆಚಾರ್ಯ ಚಾಣಕ್ಯರು ಒಬ್ಬರು. ರಾಜನೀತಿ ಅವರ ಮಹಾ ಕೊಡುಗೆ. ಆದರೆ ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕೆಲಸ, ಮೋಕ್ಷ, ಸಂಬಂಧ, ಮಿತಿ, ಸಮಾಜ, ರಾಷ್ಟ್ರ ಮತ್ತು ಪ್ರಪಂಚದ ತತ್ವಗಳನ್ನು ಕೂಡ ಪ್ರತಿಪಾದಿಸಲಾಗಿದೆ. ಚಾಣಕ್ಯ ನೀತಿಯಲ್ಲಿ ಪತಿ ಪತ್ನಿಯ ಸಂಬಂಧದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಪುರುಷ ಹೇಗೆ ಸ್ತ್ರೀಯನ್ನು ಒಲಿಸಿಕೊಳ್ಳಬೇಕು, ಹೆಣ್ಣನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ವಿವರಿಸಿದ್ದಾರೆ. ಹೆಣ್ಣನ್ನು ಹೇಗೆ ಒಲಿಸಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹೊಗಳಿಕೆಗೆ ಮರಳಾಗದ ಹುಡುಗಿಯರೇ ಇಲ್ಲ. ಹೊಗಳಿಕೆ ಆಕೆಯ ಮನಸೋಲುವಂತೆ ಇರಬೇಕು. ಆಕೆಯ ದೇಹವನ್ನು, ನಡವಳಿಕೆಯನ್ನು, ಸಾಧನೆಯನ್ನು ಮಾತುಗಳಲ್ಲಿ ಶ್ಲಾಘಿಸಬಹುದು. ಹೊಗಳುವ ಭರವಸೆಯಲ್ಲಿ ಆಕೆಯ ದೇಹದ ಬಗ್ಗೆ ಅಶ್ಲೀಲವಾಗಿ ಮಾತಾಡಬಾರದು. ಇನ್ನು ಸ್ವಲ್ಪ ಮಟ್ಟಿಗೆ ರಸಿಕತೆ ಇದ್ದರೆ ನಡೆಯುತ್ತೆ. ಹೊಗಳಿಕೆಯಲ್ಲಿ ಗೌರವ ಮತ್ತು ಘನತೆ ಇರಬೇಕು. ಇನ್ನು ಎರಡನೆಯದಾಗಿ ನಗಬೇಕು ಮತ್ತು ನಗಿಸಬೇಕು. ವಿನೋದ ಸ್ವಭಾವವನ್ನು ಹೊಂದಿರುವ ಪುರುಷರನ್ನ ಇಷ್ಟಪಡುತ್ತಾರೆ. ನಗಿಸುತ್ತಾ ಇರುವವರ ಹಿಂದೆ ಹುಡುಗಿಯರು ಹೆಚ್ಚಾಗಿ ಓಡಾಡುವುದನ್ನು ನೀವು ಗಮನಿಸಿರಬಹುದು. ನಿಮ್ಮ ಮುಖದಲ್ಲಿ ಸದಾ ಒಂದು ಆಸೆ ಇರಬೇಕು. ಗಂಭೀರ ಮುಖದ ನಾರಿಯರಿಗೆ ಇಷ್ಟ ಬರುವುದಿಲ್ಲ. ಯಾವಾಗಲೂ ಗಂಭೀರವಾಗಿರುವ ಪುರುಷನನ್ನು ಸ್ತ್ರೀಯರು ಇಷ್ಟಪಡುವುದಿಲ್ಲ. ಇನ್ನು ಮೂರನೆಯದಾಗಿ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಹುಡುಗಿ ನಿಮ್ಮಲ್ಲಿ ಯಾವುದಾದರೂ ಒಂದು ಗುಟ್ಟನ್ನು ಹೇಳಿದರೆ ಅದನ್ನು ನೀವು ಮೂರನೆಯ ವ್ಯಕ್ತಿಗೆ ಹೇಳಬಾರದು. ಅಂದರೆ ಈತನು ನಂಬಿಕೆಗೆ ಅರ್ಹ ಎಂಬ ಭಾವನೆಯೇ ಆಕೆಯಲ್ಲಿ ಮೂಡಬೇಕು. ಹಾಗೆಯೇ ನಿಮ್ಮ ಕೆಲವು ಸಣ್ಣ ಪುಟ್ಟ ಗುಟ್ಟುಗಳನ್ನು ಆಕೆಗೆ ನೀವು ತಿಳಿಸಬೇಕು. ಯಾರಿಗೂ ಸಹ ಹೇಳಬೇಡ ಎನ್ನಬಹುದು. ಆಗ ಈತ ನನ್ನ ನಂಬುತ್ತಿದ್ದರೆ ಎಂದು ಅನಿಸುತ್ತದೆ. ನಾಲ್ಕನೆಯದಾಗಿ ಹುಡುಗಿಯ ಕುಟುಂಬದ ಬಗ್ಗೆ ನಿಮಗೆ ಒಳಗೊಳಗೆ ಯಾವ ಭಾವನೆ ಇದ್ದರೂ ಅದನ್ನು ಹೊರಗೆ ತೋರಿಸಬಾರದು. ಯಾವ ಹುಡುಗಿಯೂ ತನ್ನ ಅಪ್ಪ ಅಮ್ಮನನ್ನು ಟೀಕಿಸುವುದನ್ನು ಯಾವ ಹುಡುಗಿಯೂ ಇಷ್ಟಪಡುವುದಿಲ್ಲ. ಹಾಗೇನಾದರೂ ಮಾಡಿದರೆ ಆಕೆ ನಿಮ್ಮ ಮೇಲೆ ನಕಾರಾತ್ಮಕ ಭಾವನೆಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾಳೆ. ಇನ್ನು 5ನೆಯದಾಗಿ ಉತ್ತಮ ಪುರುಷನಾಗು. ಅಂದರೆ ನೀವು ಭಿಕ್ಷುಕನಂತೆ ತಲೆ ಬಾಚದೆ ಹರಿದ ಅಂಗಿಗಳನ್ನು ಧರಿಸಿಕೊಂಡು ಓಡಾಡುತ್ತಿದ್ದರೆ ಯಾವ ಹುಡುಗಿಯೂ ಕೂಡ ನಿಮ್ಮ ಬಳಿ ಸೋಕುವುದಿಲ್ಲ. ಉತ್ತಮವಾದ ಬಟ್ಟೆಗಳನ್ನು ಧರಿಸಿ ದುಬಾರಿ ಆಗಬೇಕೆಂದೇನಿಲ್ಲ. ನಿಮ್ಮಲ್ಲಿರುವ ಸ್ವಚ್ಛವಾಗಿ ಚೆನ್ನಾಗಿದ್ದರೆ ಸಾಕು. ಒಟ್ಟಾರೆ ನಿಮ್ಮ ಜೊತೆ ಓಡಾಡುವ ಆಕೆಗೆ ಮುಜುಗರ ಆಗಬಾರದು. ಇನ್ನು 6ನೆಯದಾಗಿ ಉದ್ಯೋಗ ಹೊಂದಿರಲಿ. ಆಕೆ ಎಷ್ಟೇ ಜೋಕು ಮಾಡಿದರೂ ಸಹ ನೀವು ಮೃದುವಾಗಿ ಮಾತನಾಡಿ. ಸೋಮಾರಿಗಳನ್ನು ಹುಡುಗಿಯರು ಮೆಚ್ಚುವುದಿಲ್ಲ. ಈತ ಪರಿಶ್ರಮಿ, ಚೆನ್ನಾಗಿ ದುಡಿಯುತ್ತಾರೆ, ಜೀವನದಲ್ಲಿ ಒಳ್ಳೆಯ ಸ್ಥಿತಿಗೆ ಹೋಗಬಲ್ಲ, ನನ್ನನ್ನು ಸಾಕಬಲ್ಲ ಎಂದು ಅವಳಿಗೆ ಅನ್ನಿಸಬೇಕು. ತನ್ನ ಮಗುವಿಗೆ ಜವಾಬ್ದಾರಿಯುತ ತಂದೆಯಾಗಬಲ್ಲ ಎಂದು ಅವಳ ಮನಸ್ಸು ಹೇಳಬೇಕು. ಹೀಗಾಗಿ ನಿಮಗೆ ಕೆಲಸ ಹೊಂದಿರಬೇಕು ಅಥವಾ ಕೆಲಸ ಮಾಡುವ ಜಾಣ್ಮೆ ಇರಬೇಕು. ಇನ್ನು 7ನೆಯದಾಗಿ ಒಂದು ಒಳ್ಳೆಯ ಕೇಳುಗನಾಗಿರಬೇಕು. ಹುಡುಗಿಯ ಮಾತನ್ನು ಗಂಭೀರವಾಗಿ ಆಲಿಸುವ ಮತ್ತು ಅವಳ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಪುರುಷರು ಮಹಿಳೆಯರಿಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಇನ್ನು ಪ್ರತಿಯೊಬ್ಬ ಮಹಿಳೆ ತನ್ನ ಜೀವನ ಸಂಗಾತಿಯು ತನ್ನ ಮಾತನ್ನು ಕೇಳಲು ಮತ್ತು ಅವಳ ಮಾತುಗಳಿಗೆ ಗಮನವನ್ನು ಕೊಡಬೇಕು ಎಂದು ನಿರೀಕ್ಷೆ ಪಡುತ್ತಾಳೆ. ಇದಕ್ಕೆ ವಿರುದ್ಧವಾಗಿ ಒಬ್ಬ ಪುರುಷನು ತನ್ನ ಬಗ್ಗೆ ಮಾತ್ರ ಮಾತನಾಡಿದರೆ ಅವನು ಎಂದಿಗೂ ಸಹ ಮಹಿಳೆಗೆ ಆಕರ್ಷಣೆ ಆಗಲು ಸಾಧ್ಯವಿಲ್ಲ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.